ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ. ಎಲ್ಲ ಡ್ಯಾಂಗಳು, ಜಲಾಶಯಗಳು, ಅಣೆಕಟ್ಟುಗಳು ತುಂಬಿ ತುಳುಕ್ತಾಗಿದೆ. ಆದರೆ ಕರ್ನಾಟಕದ ದೊಡ್ಡ ಜಲಾಶಯಗಳ ಪೈಕಿ ಒಂದಾಗಿರುವ ತುಂಗಭದ್ರಾ ಜಲಾಶಯಕ್ಕೆ ಒಂದು ಕಂಟಕ ಎದುರಾಗಿದೆ. ಅದೇನೆಂದ್ರೆ ತುಂಗಭದ್ರಾ ಜಲಾಶಯದ ಒಂದು ಗೇಟ್ ಮುರಿದು ಹೋಗಿದೆ. ಇದರಿಂದಾಗಿ ತುಂಗಭದ್ರಾ ಜಲಾಶಯದ 60% ನೀರನ್ನ ಖಾಲಿ ಮಾಡಿ ಗೇಟ್ ಅನ್ನ ರಿಪೇರಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿಶತ 100ರಷ್ಟು ತುಂಬಿರುವಂತಹ ಅಣೆಕಟ್ಟನ್ನ 60% ಖಾಲಿ ಮಾಡಿ ನಂತರ ಆ ಒಂದು ಗೇಟ್ ಅನ್ನ ಕೂರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ತುಂಗಭದ್ರಾ ಡ್ಯಾಂನ ಹಿನ್ನೆಲೆ ಏನು? ಇಂಜಿನಿಯರ್ಗಳು ಮಾಡಿದ ತಪ್ಪೇನು? ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಒಂದು ದುರಂತಕ್ಕೆ ಕಾರಣವಾ? ಬನ್ನಿ ಈ ಎಲ್ಲ ಪ್ರಶ್ನೆಗಳಿಗೆ ತುಂಗಭದ್ರಾ ನದಿಯಿಂದ ನೀರು ಬಿಡ್ತಾ ಇರೋದ್ರಿಂದ ಯಾವ್ಯಾವ ಪ್ರದೇಶಗಳಿಗೆ ಪ್ರವಾಹ ಪರಿಸ್ಥಿತಿ ಉಂಟಾಗಲಿದೆ, ಸಪೋಸ್ 60% ನೀರನ್ನೇನಾದ್ರೂ ಹೊರಗಡೆ ಬಿಟ್ರೆ ಮುಂಬರೋ ಬೇಸಿಗೆಯಲ್ಲಿ ಯಾವೆಲ್ಲ ಸಮಸ್ಯೆಗಳು ಉದ್ಭವವಾಗುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ತುಂಗಭದ್ರಾ ಜಲಾಶಯದಿಂದ ಬರುವಂತಹ ನೀರು ನಿಮ್ಮೂರಿಗೂ ಬರತ್ತಾ? ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮೂರು ಯಾವುದಂತ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಲಕ್ಷಾಂತರ ರೈತರ ಜೀವನಾಡಿ ತುಂಗಭದ್ರಾ ಡ್ಯಾಮ್ ತುಂಬಿ ಹರಿತಾಗಿದೆ. ತುಂಗಭದ್ರಾ ಡ್ಯಾಮ್ 19ನೇ ಗೇಟ್ ಡ್ಯಾಮೇಜ್ ಹಿನ್ನೆಲೆ 32 ಕ್ರಸ್ಟ್ ಗೇಟ್ಗಳಲ್ಲಿ ನೀರನ್ನ ನದಿಗೆ ಬಿಡಲಾಗ್ತಾಗಿದೆ. 105 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಿಂದ ಸತತ 13 ಗಂಟೆಗಳಿಂದ ನದಿಗೆ ನೀರನ್ನ ಹರಿಬಿಡಲಾಗ್ತಾಗಿದೆ. ಸದ್ಯ 1.20 ಲಕ್ಷ ಕ್ಯೂಸೆಕ್ ನೀರು ನದಿಗೆ ಹರಿದ ಪರಿಣಾಮ ಜಲಾಶಯದ ಮಟ್ಟದಲ್ಲಿ 2.5 ಅಡಿ ನೀರು ಕುಸಿದಿದೆ. ಸದ್ಯ ಇದು ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ. ತುಂಗಭದ್ರಾ ಡ್ಯಾಂಗೆ ಇಷ್ಟೊಂದು ಪ್ರಾಮುಖ್ಯತೆ ಯಾಕೆ? ಇದು ಜನರ ಜೀವನಾಡಿಯಾಗಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ಈ ಡ್ಯಾಂನ ಪ್ರಾಮುಖ್ಯತೆ ಏನು ಅನ್ನೋದು ಗೊತ್ತಾಗತ್ತೆ. ತುಂಗಭದ್ರಾ ಅಣೆಕಟ್ಟು ಕೃಷ್ಣಾ ನದಿಯ ಉಪನದಿಯಾಗಿ ಹರಿಯುವ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟು ವಿದ್ಯುತ್, ಪ್ರವಾಹ ನಿಯಂತ್ರಣ ಹಾಗೂ ನೀರಾವರಿ ಸೇವೆಗಳ ಉದ್ದೇಶದಿಂದಾಗಿ ಈ ಅಣೆಕಟ್ಟನ್ನ ಕಟ್ಟಲಾಯಿತು. ಇದರ ಇತಿಹಾಸವೇ ಒಂದು ರೋಚಕ ಹಾದಿ. ತುಂಗಭದ್ರಾ ಅಣೆಕಟ್ಟು ಅಂದ್ರೆ ಟಿಬಿ ಅಣೆಕಟ್ಟು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ವಿವಿಧೋದ್ದೇಶ ಅಣೆಕಟ್ಟಾಗಿದೆ. ಈ ಒಂದು ಅಣೆಕಟ್ಟು ಕರ್ನಾಟಕದ ಹೊಸಪೇಟೆ ನಗರದ ಹತ್ರಾಗಿದೆ. ಇದು ನೀರಾವರಿ ಸೇವೆಯ ವಿವಿಧೋದ್ದೇಶವುಳ್ಳ ಅಣೆಕಟ್ಟಾಗಿತ್ತು. ವಿದ್ಯುತ್, ಪ್ರವಾಹ ನಿಯಂತ್ರಣ ಇತ್ಯಾದಿ ಈ ಹಿಂದಿನ ಹೈದರಾಬಾದ್ ರಾಜ್ಯದ ಮದ್ರಾಸ್ ಪ್ರಾಂತ್ಯದ ಜಂಟಿ ಯೋಜನೆಯಲ್ಲಿ ನಿರ್ಮಾಣವಾದ ಅಣೆಕಟ್ಟಾಗಿದೆ. ನಂತರ 1953ರಲ್ಲಿ ಇದು ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಜಂಟಿ ಯೋಜನೆಯ ಅಡಿಯಲ್ಲಿ ಈ ಒಂದು ಅಣೆಕಟ್ಟು ನಿರ್ಮಾಣವಾಗುತ್ತೆ. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಬಳಿಯ ಕರ್ನಾಟಕ ಆಂಧ್ರಪ್ರದೇಶ ಸರ್ಕಾರಗಳು ಜಂಟಿಯಾಗಿ ನಿರ್ಮಾಣ ಮಾಡಿರುವಂತಹ ತುಂಗಭದ್ರಾ ಅಣೆಕಟ್ಟು ರಾಜ್ಯದ ಅತಿದೊಡ್ಡ ಅಣೆಕಟ್ಟು ಎನ್ನುವ ಹಿರಿಮೆಗೆ ಪಾತ್ರವಾಗಿದೆ. 2441 ಮೀಟರ್ ಉದ್ದ ಮತ್ತು 49.38 ಮೀಟರ್ ಎತ್ತರ ಹೊಂದಿರುವ ತುಂಗಭದ್ರಾ ಅಣೆಕಟ್ಟು ನೀರಾವರಿ ಉದ್ದೇಶದಿಂದಾಗಿ ನಿರ್ಮಾಣಗೊಂಡಿದೆ. ಇದು ಹೊಸಪೇಟೆಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಇದೆ. 33 ಬಹುದೊಡ್ಡ ಗೇಟ್ಗಳನ್ನು ಹೊಂದಿರುವಂತಹ ತುಂಗಭದ್ರಾ ಅಣೆಕಟ್ಟು ಬಹುದೊಡ್ಡ ಗಾತ್ರವನ್ನ ಹೊಂದಿದೆ. ಈ ಅಣೆಕಟ್ಟಿನಿಂದ ಸಂಗ್ರಹಿಸಲಾದ ನೀರನ್ನ ಕಾಲುವೆಗಳ ಮೂಲಕ ಕರ್ನಾಟಕದ ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಹಾವೇರಿ ಹಾಗೂ ಆಂಧ್ರಪ್ರದೇಶದ ಕರ್ನೂಲ್, ಮೆಹಬೂಬ್ ನಗರ ಮುಂತಾದ ಜಿಲ್ಲೆಗಳಿಗೆ ನೀರಾವರಿ ಉದ್ದೇಶಕ್ಕಾಗಿ ಬಳಸಲಾಗುತ್ತೆ. ಇನ್ನು ಅಣೆಕಟ್ಟು ನಿರ್ಮಾಣವಾಗಿದ್ದು ಯಾವಾಗ? ಫೆಬ್ರವರಿ 28, 1945ರಂದು ಇಂದಿನ ಮುನಿರಾಬಾದ್ ಬಳಿ ಹೈದರಾಬಾದ್ ನಿಜಾಂ ಇತ್ತ ಹೊಸಪೇಟೆಯ ಕಡೆ ಮದ್ರಾಸ್ ಪ್ರಾಂತೀಯ ಸರ್ಕಾರದ ಗವರ್ನರ್ ಆಗಿದ್ದ ಸರ್ ಅರ್ಥರ್ ಹೋಪ್ ಅಡಿಗಲ್ಲನ್ನ ಹಾಕಿ ಯೋಜನೆಯನ್ನ ಉದ್ಘಾಟನೆ ಮಾಡ್ತಾರೆ. ತಿರುಮಲೆ ಅಯ್ಯಂಗಾರ್ ನೇತೃತ್ವದಲ್ಲಿ ನಿರ್ಮಾಣ ಕಾರ್ಯ ಭರದಿಂದ ಆರಂಭವಾಯಿತು. ಆದರೆ ನಿರ್ಮಾಣ ವಸ್ತುಗಳ ಬಳಕೆಯ ವಿವಾದ, ನಿಜಾಮರ ಆಳ್ವಿಕೆಯ ಅಂತ್ಯ, ದೇಶದಲ್ಲಿ ದೊರೆತ ಸ್ವತಂತ್ರ, ಬದಲಾದ ಆಡಳಿತ ಮುಂತಾದ ಕಾರಣಗಳಿಂದ ಯೋಜನೆ ಕುಂಠಿತವಾಗ್ತಾ ಸಾಗತ್ತೆ. ಸರ್ ಎಂ ವಿಶ್ವೇಶ್ವರಯ್ಯ ನೇತೃತ್ವದ ಇಂಜಿನಿಯರ್ಗಳ ಮಂಡಳಿ ಮಾಲೀಕತ್ವದಲ್ಲಿ ಪುನರ್ ನಿರ್ಮಾಣ ಕಾರ್ಯ ಭರದಿಂದ ಸಾಗತ್ತೆ. 90 ಗ್ರಾಮಗಳು ಮುಳುಗಡೆಯಾಗಿ ಸುಮಾರು 55,000 ಜನರನ್ನ ಸ್ಥಳಾಂತರ ಮಾಡಲಾಯಿತು. 1955ರಲ್ಲಿ ಮೊದಲ ಬಾರಿಗೆ ಕಾಲುವೆಯಲ್ಲಿ ನೀರು ಹರಿಸಲಾಯಿತು. 100 ಕಿಲೋಮೀಟರ್ ಉದ್ದದ 3 ಕಾಲುವೆಗಳ ನಿರ್ಮಾಣವು ಮುಂದುವರೆದು 1960ರ ವೇಳೆಗೆ ಸಂಪೂರ್ಣವಾಗಿ ಈ ಒಂದು ಕಾಮಗಾರಿ ಪೂರ್ಣಗೊಂಡಿತು. ಈಗಿನ ಹಾಗೆ ಅತ್ಯಾಧುನಿಕ ಯಂತ್ರಗಳು ಇಲ್ಲದೆ 340 ಕಿಲೋಮೀಟರ್ ಉದ್ದದ ಕಾಲುವೆಗಳ ನಿರ್ಮಾಣಕ್ಕೆ ಮಾನವ ಶಕ್ತಿ ಬಳಕೆ ಮಾಡಲಾಗಿತ್ತು.
ಕಲ್ಲು ಗುಡ್ಡಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಸುರಂಗಗಳನ್ನ ಕೊರೆದು ಕಾಲುವೆ ನಿರ್ಮಾಣ ಮಾಡಿದ್ರು. ಕಠಿಣ ಸವಾಲುಗಳನ್ನ ಎದುರಿಸಿ ಅಣೆಕಟ್ಟನ್ನ ನಿರ್ಮಾಣ ಮಾಡಿ ತಿರುಮಲೆ ಅಯ್ಯಂಗಾರ್ ಆಧುನಿಕ ಭಗೀರಥನೇ ಸರಿ. ತುಂಗಭದ್ರಾ ಅಣೆಕಟ್ಟು ಒಟ್ಟು 101 ಟಿಎಂಸಿ ಶೇಖರಣಾ ಸಾಮರ್ಥ್ಯದ ದೊಡ್ಡ ಜಲಾಶಯವಾಗಿದೆ. ಇದರ ಜೊತೆಗೆ ಸಂಪೂರ್ಣವಾದ ಶೇಖರಣಾ ಮಟ್ಟ 498 ಮೀಟರ್ ಸರಾಸರಿ ಸಮುದ್ರ ಮಟ್ಟದಿಂದ ಹಾಗೂ ನೀರಿನ ಹರಿವಿಕೆ 378 ಚದರ ಕಿಲೋಮೀಟರ್ ಪ್ರದೇಶವನ್ನ ಆಕ್ರಮಿಸಿ ತುಂಗಭದ್ರಾ ನದಿಯ ದೊಡ್ಡ ಜಲಾಶಯ ಸೃಷ್ಟಿಯಾಯಿತು. ದೊಡ್ಡ ಅಣೆಕಟ್ಟು ತನ್ನ ಆಳದ ಮತ್ತು ತಳಮಟ್ಟದ ಅಡಿಪಾಯದ ಮೇಲೆ 49.5 ಮೀಟರ್ಗಳಷ್ಟು ಎತ್ತರವನ್ನ ಹೊಂದಿದೆ. ಟಿಬಿ ಅಣೆಕಟ್ಟು ಹಲವಾರು ಪ್ರವಾಸಿ ತಾಣಗಳಿಗೂ ಕೂಡ ಹೆಸರುವಾಸಿಯಾಗಿದೆ. ತುಂಗಭದ್ರಾ ಅಣೆಕಟ್ಟು ಜಲಾಶಯವನ್ನ ಕಟ್ಟುವ ಸಂದರ್ಭದಲ್ಲಿ ಅನೇಕ ಸಂಕಷ್ಟಗಳು ಎದುರಾಗಿದ್ವು. ತುಂಗಭದ್ರಾ ಅಣೆಕಟ್ಟು ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ದು ಬ್ರಿಟಿಷ್ ಕಾಲದಲ್ಲಿ. 28 ಫೆಬ್ರವರಿ 1945ರಂದು ಅಂದಿನ ಹೈದರಾಬಾದ್ ನಿಜಾಮ ಹಾಗೂ ಅಲ್ಲಿ ಮದ್ರಾಸ್ ಪ್ರಾಂತೀಯ ಸರ್ಕಾರದ ಗವರ್ನರ್ ಆಗಿದ್ದ ಅರ್ಥರ್ ಹೋಪ್ ತುಂಗಭದ್ರಾ ಅಣೆಕಟ್ಟಿಗೆ ಅಡಿಗಲ್ಲು ಹಾಕಿ ಯೋಜನೆಯನ್ನ ಆರಂಭ ಮಾಡ್ತಾರೆ. ಆದರೆ ಆ ಕಾಲದಲ್ಲಿ ನಡೆದ ಕೆಲವು ಕ್ಷಿಪ್ರ ಬೆಳವಣಿಗೆಗಳಿಂದ ಇದಕ್ಕೆ ಅಡ್ಡಿಯಾಗ್ತಾ ಬರುತ್ತೆ. ಹೈದರಾಬಾದ್ ನಿಜಾಮ ಆಳ್ವಿಕೆ ಅಂತ್ಯವಾಗತ್ತೆ, ಭಾರತ ಸ್ವತಂತ್ರವಾಗತ್ತೆ. ಬದಲಾದ ಆಡಳಿತದಿಂದಾಗಿ ಯೋಜನೆ ಕುಂಠಿತವಾಗ್ತಾ ಸಾಗತ್ತೆ. ಇನ್ನು ಪಕ್ಕದ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯಕ್ಕೆ ದೊಡ್ಡ ಕಂಟಕವೂ ಕೂಡ ಎದುರಾಗಿದೆ. ಅದೇನಂತಂದ್ರೆ ಮಹಾರಾಷ್ಟ್ರದ ಭೂಗರ್ಭಕ್ಕೆ 6 ಕಿಲೋಮೀಟರ್ ರಂಧ್ರ ಕೊರೆಯಲಾಗಿದ್ದು ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮಹಾರಾಷ್ಟ್ರ ರಾಜ್ಯದಲ್ಲಿ ಇರುವಂತಹ ಕೊಯ್ನಾ ಜಲಾಶಯದ ಬಳಿ ಆಗಾಗ ಲಘು ಭೂಕಂಪಗಳು ಸಂಭವಿಸ್ತಾನೆ ಇರುತ್ತೆ. 1967ರಲ್ಲಿ ಇಲ್ಲಿ ಭಾರೀ ಭೂಕಂಪ ಕೂಡ ಸಂಭವಿಸಿತ್ತು. ಅದರಲ್ಲೂ ಕೊಯ್ನಾ ಜಲಾಶಯ ನಿರ್ಮಾಣದ ಬಳಿಕ ಈ ಭಾಗದಲ್ಲಿ ಭೂಕಂಪ ಹೆಚ್ಚಾಗಿದೆ. ಹೀಗಾಗಿ ನೆಲದಾಳದ ಸ್ಥಿತಿಗತಿ ಅರಿಯೋದಕ್ಕೆ ಮುಂದಾಗಿರುವ ವಿಜ್ಞಾನಿಗಳು ಈ ಭಾಗದಲ್ಲಿ ಪದೇ ಪದೇ ಭೂಕಂಪ ಕಂಪಿಸೋದಕ್ಕೆ ಕಾರಣವೇನು, ಭೂಗರ್ಭ ರಚನೆ ಹೇಗಿದೆ ಅನ್ನೋದನ್ನು ಅರಿಯಲು ಮುಂದಾಗಿದ್ದಾರೆ. ಮಾನವ ಅತ್ಯಂತ ಪ್ರಬಲ ದೂರದರ್ಶಕಗಳನ್ನು ಬಳಸಿ ಆಕಾಶದಲ್ಲಿ ಸಾವಿರಾರು ಜ್ಯೋತಿರ್ವರ್ಷ ದೂರದ ಗ್ರಹ ನಕ್ಷತ್ರಗಳನ್ನು ಪತ್ತೆ ಮಾಡಿದ್ದಾನೆ. ಆದರೆ ನಾವು ನಡೆದಾಡುವಂತಹ ನೆಲದ ಆಳದಲ್ಲಿ ಏನಿದೆ ಅನ್ನೋದನ್ನೇ ಪತ್ತೆ ಮಾಡೋದಕ್ಕೆ ಇದುವರೆಗೂ ಸಾಧ್ಯವಾಗಿಲ್ಲ. 160 ವರ್ಷಗಳ ಹಿಂದೆ ಭೂಗರ್ಭದ ಪರಿಶೀಲನೆ ಮಾಡಬೇಕೆಂದು ವಿಜ್ಞಾನಿಗಳು ಕನಸು ಕಂಡಿದ್ರು. ನೆಲದಾಳಕ್ಕೆ ರಂಧ್ರವನ್ನ ಕರೆಯುವುದು ಕೂಡ ಸುಲಭವೇ ವಿಚಾರವಾಗಿದೆ. 32 ವರ್ಷಗಳ ಹಿಂದೆ ರಷ್ಯಾ ವಿಜ್ಞಾನಿಗಳು ರಷ್ಯಾದ ಕೋಲಾ ಪ್ರಾಂತ್ಯದಲ್ಲಿ ಭೂಗರ್ಭಕ್ಕೆ ಸುಮಾರು 12 ಕಿಲೋಮೀಟರ್ ಆಳದವರೆಗೆ ಫಿನ್ಲೆಂಡ್ ಹಾಗೂ ನಾರ್ವೆ ದೇಶಗಳ ಗಡಿಯಲ್ಲಿ ಕೊರೆಯಲಾಗಿರುವಂತಹ ಈ ರಂಧ್ರವೇ ಈವರೆಗಿನ ಅತ್ಯಂತ ಆಳದ ರಂಧ್ರವಾಗಿದೆ. ಇದೀಗ ಭಾರತದ ವಿಜ್ಞಾನಿಗಳು ಅಂತಹದೊಂದು ಸಾಧನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಸಾತಾರಾ ಜಿಲ್ಲೆಯಲ್ಲಿ ನೆಲದ ಆಳಕ್ಕೆ 6 ಕಿಲೋಮೀಟರ್ ರಂಧ್ರವನ್ನ ಕೊರೆಯೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಅದು ಎಲ್ಲಿ ಅಂತಂದ್ರೆ ಕೊಯ್ನಾ ಜಲಾಶಯಕ್ಕೆ. ಕೊಯ್ನಾ ಜಲಾಶಯ ಹಾಗೂ ಅದರ ಸುತ್ತಮುತ್ತಲೂ ಪ್ರಾಂತ್ಯದಲ್ಲಿ ಪದೇ ಪದೇ ಲಘು ಭೂಕಂಪ ಸಂಭವಿಸ್ತಾನೆ ಇದೆ. ಕಳೆದ ಜುಲೈ 17ರಂದಲೂ ಕೂಡ ಭೂಕಂಪ ಸಂಭವಿಸಿತ್ತು. 1960ರಲ್ಲಿ ಇಲ್ಲಿ ಜಲಾಶಯ ನಿರ್ಮಾಣ ಮಾಡಿದ ನಂತರ ಪದೇ ಪದೇ ಭೂಕಂಪಗಳು ಸಂಭವಿಸ್ತಾನೆ ಇವೆ. 1967ರಲ್ಲಿ ಇಲ್ಲಿ ಸಂಭವಿಸಿದ 6.3 ತೀವ್ರತೆಯ ಭೂಕಂಪಕ್ಕೆ ನೂರಾರು ಮಂದಿ ಬಲಿಯಾಗಿದ್ರು. ಈ ಭೂಕಂಪ ಸಂಭವಿಸಿದ 20 ವರ್ಷಗಳ ಬಳಿಕ ಕೊಯ್ನಾ ಜಲಾಶಯದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ವಾರ್ನಾ ನದಿಗೆ ಮತ್ತೊಂದು ಜಲಾಶಯ ನಿರ್ಮಾಣ ಮಾಡಲಾಗ್ತಾಗಿತ್ತು. ಈ ಜಲಾಶಯ ಕಾರ್ಯಾರಂಭ ಮಾಡಿದ ಬಳಿಕ ಈ ಜಲಾಶಯ ಬಳಿಯೂ ಕೂಡ 1994ರಲ್ಲಿ ಭೂಕಂಪ ಸಂಭವಿಸಿತ್ತು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆ ನೆಲದಾಳಕ್ಕೆ ರಂಧ್ರ ಕೊರೆದು ಇಲ್ಲಿನ ಭೂಮಿಯ ಸ್ಥಿತಿಗತಿ ಅರಿಯಲು ಅತಿ ಮುಖ್ಯ ಎಂದು ವಿಜ್ಞಾನಿಗಳು ಭಾವಿಸಿದ್ದಾರೆ. ಜಲಾಶಯದಲ್ಲಿ ಭಾರೀ ಪ್ರಮಾಣದ ನೀರು ಸಂಗ್ರಹ ಆದಾಗ ಜಲಾಶಯದ ನೀರಿನ ಭಾರವು ಇಲ್ಲಿನ ಭೂಪ್ರದೇಶ ತಡೆದುಕೊಳ್ಳದೆ ಹೋದರೆ ಭೂಫಲಕಗಳು ಅಲುಗಾಡುತ್ತವೆ. ಆಗ ಭೂಕಂಪ ಸಂಭವಿಸುತ್ತೆ. ಕೆಲವೊಮ್ಮೆ ಭೂಫಲಕಗಳಲ್ಲಿ ಬಿರುಕು ಕೂಡ ಉಂಟಾಗಬಹುದು. ಜಲಾಶಯ ಹಾಗೂ ಅದರ ಅಕ್ಕಪಕ್ಕದ ನೆಲ ದುರ್ಬಲಗೊಂಡು ಪದೇ ಪದೇ ಭೂಕಂಪ ಆಗಬಹುದು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಈ ಬೆಳವಣಿಗೆ ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತವಾಗಿಲ್ಲ. ಜಗತ್ತಿನ ನೂರಾರು ಜಲಾಶಯಗಳ ಬಳಿ ಇದೇ ರೀತಿ ಭೂಮಿ ಅಲುಗಾಡುವುದು ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ವಿಜ್ಞಾನಿಗಳು ಜಲಾಶಯದ ಪ್ರದೇಶ ಇರುವಂತಹ ಭೂಗರ್ಭ ಸ್ಥಿತಿಗತಿ ಅರಿಯೋದಕ್ಕೆ ಮುಂದಾಗಿದ್ದಾರೆ. ಇದೀಗ ನೆಲದಾಳಕ್ಕೆ 6 ಕಿಲೋಮೀಟರ್ ರಂಧ್ರ ಕೊರೆಯೋದಕ್ಕೆ ಸುಮಾರು 12ರಿಂದ 14 ತಿಂಗಳು ಕಾಲ ಬೇಕಾಗತ್ತೆ ಅಂತ ಅಂದಾಜಿಸಲಾಗಿದೆ. ಇದಕ್ಕಾಗಿ ಭಾರೀ ಉಪಕರಣಗಳು ಹಾಗೂ ಭಾರೀ ಪ್ರಮಾಣದ ತಾಂತ್ರಿಕ ಸಿಬ್ಬಂದಿಯ ನೆರವನ್ನ ಪಡೆಯಲಾಗ್ತಿದೆ. ನೆಲದಾಳದಲ್ಲಿ ಹೋದಂತೆ ಉಷ್ಣಾಂಶ ಹೆಚ್ಚಾಗುವ ಸಾಧ್ಯತೆ ಇರೋದು ಕೂಡ. ಇದಾಗಿತ್ತು ತುಂಗಭದ್ರಾ ಜಲಾಶಯ ಮತ್ತು ಕೊಯ್ನಾ ಜಲಾಶಯದ ಬಗೆಗಿನ ಮಾಹಿತಿ. ನಿಮ್ಮ ಅಕ್ಕಪಕ್ಕದ ಜಲಾಶಯದ ಹೆಸರನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.